ಕಾರಲ್ಲಿ ಯಾಕೋ ಒಂದ್ ರೀತಿ ಡಿಪ್ರೆಸ್ ಆಗೋ ತರದ ವಾತಾವರಣ ಇತ್ತು. ದಿಶಾ ಈಗ ಮತ್ತೆ ಶ್ಯಾಡೋಗೆ ಎಕ್ಸ್ಪ್ಲೇನ್ ಮಾಡೋಕೆ ಶುರು ಮಾಡಿದ್ಲು. ನೀವು ಮಾಸ್ಕ್ ರಿಮೂವ್ ಮಾಡಬೇಕು ಅಂತ ನಾನು ಹೇಳ್ತಾ ಇಲ್ಲ, ಅಂಡ್ ನಿಮ್ ಪ್ರೈವಸಿಗೆ ನಾನು ತುಂಬಾ ರೆಸ್ಪೆಕ್ಟ್ ಕೊಡ್ತೀನಿ. ಆದ್ರೆ ಕೊನೆಗ್ ನಾನು ಎಲ್ಲಾನು ಬಿಟ್ಟು ಏನು ಇಲ್ದೋಳ್ ತರ ಆಗೋದ್ರೆ ಅಂತ ನನಗ್ ಭಯ ಆಗ್ತಾ ಇದೆ. ನಾನು ಇದಕ್ಕೂ ಮುಂಚೆ ಒಂದ್ಸಲ ಇಂಥದ್ನ ಅನುಭವಿಸ್ಬಿಟ್ಟಿದ್ದೀನಿ. ಸೊ ಬೇಡ ಬೇಡ ಅಂದ್ರೂ ನನ್ನ ತಲೆಯಲ್ಲಿ ಈ ತರದ ಯೋಚನೆ ಬಂದೇ ಬರುತ್ತೆ ಅಂತ ಅಂದ್ಲು. ಕಾರ್ ಮತ್ತೆ ಸೈಲೆಂಟ್ ಆಯ್ತು. ಆ ರಾತ್ರಿ ಕಾರ್ ಸಿಟಿಯ ಬ್ರೈಟ್ ಲೈಟ್ಸ್ ಕೆಳಗೆ ಸ್ಪೀಡಾಗಿ ಹೋಗ್ತಾ ಇತ್ತು. ದಿಶಾ ಅವಳ ತಲೆನ ಕೆಳಗ್ ಹಾಕೊಂಡ್ ಕೂತಿದ್ಲು. ಅವಳು ತಾನ್ ಯಾಕೋ ತುಂಬಾ ದುರಾಸೆ ಇರೋಳ್ ತರ ಬಿಹೇವ್ ಮಾಡದ್ನ ಅಂತ ತನ್ನಂತಾನೆ ಬೈಕೋತಾ ಇದ್ಲು. ಶ್ಯಾಡೋ ಅವಳನ್ನ ತುಂಬಾ ಚೆನ್ನಾಗಿ ಟ್ರೀಟ್ ಮಾಡ್ತಾ ಇದ್ದ. ಅವಳು ನಿಜವಾಗ್ಲೂ ಅಷ್ಟಕ್ಕೆ ಸಮಾಧಾನ ಪಡ್ಕೋಬೇಕಾಗಿತ್ತು. ಶ್ಯಾಡೋ ಮತ್ತೆ ಲೋ ವಾಯ್ಸ್ ಅಲ್ಲಿ ದಿಶಾನ ಕರೆದ. ದಿಶಾ ಮತ್ತೆ ಅವನ್ ಕಡೆ ತಲೆ ಎತ್ತಿ ನೋಡಿದ್ಲು. ನಿಂಗೆ ನಿಜವಾಗ್ಲೂ ನನ್ ಬಗ್ಗೆ ತಿಳ್ಕೊಬೇಕು ಅಂತ ಅನಿಸ್ತಾ ಇದ್ಯಾ ಅಂತ ಕೇಳ್ದ. ದಿಶಾ ಒಂದ್ ಸ್ವಲ್ಪ ಹೊತ್ತು ಹೆಸಿಟೇಟ್ ಮಾಡಿದ್ಲು. ಆಮೇಲೆ ನಾನ್ ತಿಳ್ಕೋಬಹುದಾ ಅಂತ ಕೇಳಿದ್ಲು. ಶ್ಯಾಡೋ ಸ್ಟೇರಿಂಗ್ ವೀಲ್ನ ಬೆರಳಲ್ಲಿ ತಟ್ತಾ ಏನೋ ಯೋಚನೆ ಮಾಡ್ತಾ ಇದ್ದ. ಅದಾದ್ಮೇಲೆ ನೀನ್ ತಿಳ್ಕೋಬೇಕು ಅನ್ನೋದ್ರಲ್ಲಿ ಏನೂ ತಪ್ಪಿಲ್ಲ ಅಂತ ಅಂದ. ದಿಶಾಗೆ ಅವಳ ಹಾರ್ಟ್ ಅವಳ ಗಂಟ್ಲಲ್ಲಿ ಸಿಕ್ಕಾಕೊಂಡಿದೆ ಅನ್ನೋ ಹಾಗೆ ಅನಿಸ್ತಾ ಇತ್ತು. ಅವಳು ತನ್ನ ಕೈನ ಹಿಸ್ಕೊಳ್ತಾ ಎಸ್ ನನಗ್ ತಿಳ್ಕೋಬೇಕು ಅಂತ ಅಂದ್ಲು. ಒಂದು ಸಲ ಅವನ್ ಬಗ್ಗೆ ತಿಳ್ಕೊಂಡ್ರೆ ಅವನ ವಿಷಯದಲ್ಲಿ ಹೇಗ್ ನಡ್ಕೋಬೇಕು ಅಂತ ಒಂದ್ ಐಡಿಯಾ ಬರುತ್ತೆ ಅಂತ ದಿಶಾ ಅನ್ಕೊಂಡಿದ್ಲು. ಶ್ಯಾಡೋ ಆಗ ಸಡನ್ ಆಗಿ ನೀನು ನನ್ನ ಹಳೆ ಫ್ರೆಂಡ್ ತರ ಕಾಣ್ತೀಯ ಅಂತ ಅಂದ. ಅದನ್ನ ಕೇಳಿ ದಿಶಾಗೆ ತಲೆ ಮೇಲೆ ಒಂದು ಬಕೆಟ್ ಐಸ್ ವಾಟರ್ ಸುರ್ದಾಗಾಯ್ತು. ಅವಳ ಕಣ್ಣಲ್ಲಿ ಒಂದ್ ರೀತಿ ಏಕಾಂಗಿತನ ಕಾಣ್ತಾ ಇತ್ತು. ಹಳೆ ಫ್ರೆಂಡ್ ಅಂದ್ರೆ ನೀವಿಷ್ಟಪಡ್ತಾ ಇದ್ದ ಯಾರೋ ವ್ಯಕ್ತಿನ ಅಂತ ಕೇಳಿದ್ಲು. ಶ್ಯಾಡೋ ಪ್ರೀತಿ ತುಂಬಿದ ವಾಯ್ಸ್ ಅಲ್ಲಿ ಎಸ್ ನಾನು ಇಷ್ಟಪಡ್ತಾ ಇದ್ದೋರು, ತುಂಬಾ ಇಷ್ಟಪಡ್ತಾ ಇದ್ದೋರು ಅಂತ ಹೇಳ್ದ. ಹಾಗಾದ್ರೆ ನೀವ್ಯಾಕೆ ಅವ್ರ ಜೊತೆ ಇಲ್ಲ, ಅವ್ರಿಗೇನಾದ್ರೂ ಆಯ್ತಾ ಅಂತ ದಿಶಾ ಕೇಳಿದ್ಲು. ಶ್ಯಾಡೋ ಅಡ್ಡಡ್ಡ ತಲೆ ಆಡ್ಸಿ ಇಲ್ಲ ಹಾಗೇನೂ ಆಗಿಲ್ಲ, ಅವ್ರು ಚೆನ್ನಾಗೇ ಇದ್ದಾರೆ, ಬೇರೆ ಯಾರನ್ನೋ ಮದ್ವೆ ಆಗಿದ್ದಾರೆ ಅಷ್ಟೇ ಅಂತ ಅಂದ. ದಿಶಾ ಸ್ಮೈಲ್ ಯಾಕೋ ಈಗ ಸ್ವಲ್ಪ ಡಲ್ ಆಗಿತ್ತು. ಅವಳ ಮನ್ಸಿಗೆ ಹರ್ಟ್ ಆಗಿಲ್ಲ ಅಂದ್ರೆ ಅದು ಸುಳ್ಳು ಹೇಳ್ದಾಗ್ತಿತ್ತು. ಅವಳು ಶ್ಯಾಡೋ ಯಾಕೆ ಅವಳ ಜೊತೆ ಇದಾನೆ ಅನ್ನೋದಕ್ಕೆ ಲೆಕ್ಕ ಇಲ್ದಷ್ಟು ಸಾಧ್ಯತೆಗಳನ್ನ ಯೋಚನೆ ಮಾಡ್ತಿದ್ಲು. ಆದ್ರೆ ಅದ್ರ ಹಿಂದೆ ಈ ತರದ ರೀಸನ್ ಇರುತ್ತೆ ಅಂತ ಮಾತ್ರ ಅವಳು ಅನ್ಕೊಂಡೇ ಇರ್ಲಿಲ್ಲ. ಅವಳು ಜಸ್ಟ್ ಒಂದು ಸಬ್ಸ್ಟಿಟ್ಯೂಟ್ ತರ ಆಗಿದ್ಲಷ್ಟೆ. ಹಾಗಂತ ಶ್ಯಾಡೋ ಒಬ್ಬ ಪ್ರಾಮಾಣಿಕ ವ್ಯಕ್ತಿ ಆಗಿದ್ದ. ಅವನು ದಿಶಾ ಹತ್ರ ಇರೋ ನಿಜಾನ ಓಪನ್ ಆಗಿ ಹೇಳಿದ್ದ. ಆದ್ರೆ ಆ ನಿಜ ದಿಶಾ ಪಾಲಿಗೆ ಸ್ವಲ್ಪ ಕ್ರೂರವಾಗಿತ್ತು ಅಷ್ಟೆ. ಹೋ, ನೀವಾ ಪ್ರೀತಿಗೋಸ್ಕರ ಫೈಟ್ ಮಾಡ್ಬೇಕಾಗಿತ್ತೇನೋ. ಮೇ ಬಿ ನೀವಾಗ ಸ್ವಲ್ಪ ಇನಿಷಿಯೇಟಿವ್ ತಗೊಂಡಿದ್ರೆ ಅವ್ರು ನಿಮ್ನೆ ಮದ್ವೆ ಆಗ್ತಿದ್ರು ಅಂತ ಅಂದ್ಲು. ಶ್ಯಾಡೋ ಯಾಕೋ ಹಳೆ ನೆನಪುಗಳಲ್ಲಿ ಕಳೆದು ಹೋಗಿರೋ ತರ ಕಾಣ್ತಾ ಇದ್ದ. ಅವನ ಕಣ್ಗಳು ಸೀರಿಯಸ್ ಆಗಿದ್ವು. ಹೌದು, ನಾನವಾಗ ಸ್ವಲ್ಪ ಧೈರ್ಯ ಮಾಡಿದ್ರೆ ನಾನ್ ಈ ಸಿಚುವೇಶನ್ ನಲ್ಲಿ ಇರ್ತಾನೆ ಇರ್ಲಿಲ್ವೇನೋ ಅಂತ ಅಂದ. ದಿಶಾ ಆಮೇಲೆ ಕೇಳೋ ಬೇಡ್ವೋ ಅಂತ ಯೋಚನೆ ಮಾಡ್ತಾ ಶ್ಯಾಡೋ ಅಂದ್ರೆ ನೀವೀಗ್ಲೂ ಅವ್ರನ್ನ ತುಂಬಾ ಇಷ್ಟಪಡ್ತಾ ಇದೀರಾ ಅನ್ಸುತ್ತೆ ಅಲ್ವಾ ಅಂತ ಕೇಳಿದ್ಲು. ಶ್ಯಾಡೋ ಒಂಚೂರು ಹೆಸಿಟೇಟ್ ಮಾಡ್ದೆ ಹೌದು ಅಂತ ಹೇಳ್ದ. ದಿಶಾ ಸ್ವಲ್ಪ ಹೊತ್ತು ಸುಮ್ನೆ ಕೂತಿದ್ಲು. ಆಮೇಲೆ ಕಾಮ್ ವಾಯ್ಸ್ ಅಲ್ಲಿ ಒಂದ್ ವೇಳೆ ಅವ್ರ ಮನ್ಸ್ ಬದಲಾಯಿಸಿ ನಿಮ್ ಹತ್ರ ಬಂದ್ರೆ ಆಗ ನನ್ ಬಗ್ಗೆ ಏನ್ ಡಿಸೈಡ್ ಮಾಡ್ತೀರಾ ನೀವು ಅಂತ ಕೇಳಿದ್ಲು. ಶ್ಯಾಡೋ ಒಂದ್ಸಲ ಅವಳನ್ನ ನೋಡಿ ಆಮೇಲೆ ಪ್ರೀತಿಯಿಂದ ಅವಳ ತಲೆನ ಸವರ್ದ. ನೀನ್ ಈ ಬಗ್ಗೆ ಎಲ್ಲ ಯೋಚನೆ ಮಾಡ್ತಾ ಕೂರೋ ಬದ್ಲು ನಾವ್ ಎಲ್ ಡಿನ್ನರ್ ಮಾಡೋದು ಅಂತ ಏನಕ್ ಥಿಂಕ್ ಮಾಡ್ಬಾರ್ದು, ಏನ್ ತಿನ್ಬೇಕು ಅಂತ ಯಾಕೆ ಡಿಸೈಡ್ ಮಾಡ್ಬಾರ್ದು, ಮೊನ್ನೆ ಅನಿಕಾ ನಿನ್ನ ಕರ್ಕೊಂಡ್ ಹೋಗಿದ್ 5 ಸ್ಟಾರ್ ಹೋಟೆಲ್ ಓಕೆನಾ ಅಂತ ಕೇಳ್ದ. ಅವನ್ ಯಾಕೋ ಅವಳ ಕ್ವೆಶ್ಚನ್ಗೆ ನೇರವಾಗಿ ಆನ್ಸರ್ ಮಾಡೋದನ್ನ ಅವಾಯ್ಡ್ ಮಾಡ್ತಿದ್ದ. ಅವನು ಟಾಪಿಕ್ ಚೇಂಜ್ ಮಾಡ್ತಾ ಇದ್ದಾನೆ ಅಂತ ದಿಶಾಗೂ ಗೊತ್ತಾಯ್ತು. ಅವಳ ನಗು ಕ್ರಮೇಣವಾಗಿ ಕಡಿಮೆ ಆಯ್ತು. ಅವಳು ವಿಂಡೋದಿಂದ ಹೊರಗೆ ನೋಡ್ತಾ ನೀವೆಲ್ಲಿ ಹೇಳ್ತಿರೋ ಅಲ್ಲಿಗೆ ಹೋಗೋಣ ಅಂತ ಅಂದ್ಲು. ಶ್ಯಾಡೋ ತೋರಿಸ್ತಾ ಇದ್ದ ಪ್ರೀತಿ ಕಾಳಜಿಯಿಂದ ಅವಳು ಬುದ್ಧಿವಂತಿಕೆಯಿಂದ ಯೋಚನೆ ಮಾಡೋದನ್ನೇ ಮರ್ತ್ಬಿಟ್ಟಿದ್ಲು. ಅವಳಿಗೆ ಯಾಕೋ ತನ್ನ ಹಾರ್ಟ್ ತುಂಬಾ ಭಾರ ಆಗ್ತಿದ್ಯೇನೋ ಅಂತ ಅನಿಸ್ತಾ ಇತ್ತು. ದಿಶಾಗೆ ನಾನ್ ಎಷ್ಟು ಓವರ್ ಕಾನ್ಫಿಡೆನ್ಸ್ ಆಗಿದೆ ಅಂತ ಯೋಚನೆ ಮಾಡಿ ನಗು ಬರ್ತಾ ಇತ್ತು. ಅವಳಿಗೆ ಅವಿನಾಶ್ ಮತ್ತೆ ಅವನ್ ಫ್ಯಾಮಿಲಿ ಕಲ್ಸಿದ ಪಾಠ ಸಾಲ್ದು ಅನ್ನೋ ಹಾಗೆ ಅವಳಿನ್ನೂ ಸುಮಾರೆಲ್ಲ ಭ್ರಮೆಲೆ ಇಟ್ಕೊಂಡಿದ್ಲು. ಶ್ಯಾಡೋ ಸಡನ್ ಆಗಿ ದಿಶಾ ನೀನ್ ಅಳ್ತಾ ಇದೀಯಾ ಅಂತ ಕೇಳ್ದ. ದಿಶಾ ಕೈಯಲ್ಲಿ ತಕ್ಷಣ ಮುಖನ ಒರೆಸ್ಕೊಂಡು ಅಯ್ಯೋ ಇಲ್ಲಪ್ಪ, ನಂಗೆ ನಾನು ಇಷ್ಟಪಡೋ ಅಂತ ಜಾಬ್ ಸಿಕ್ಕಿದೆ ಅಂಡ್ ನನ್ ಸ್ಯಾಲ್ರಿನೂ ಚೆನ್ನಾಗಿದೆ, ಹೀಗಿರುವಾಗ ನಾನ್ಯಾಕೆ ಅಳ್ಳಿ ಅಂತ ಅಂದ್ಲು. ಅವಳವತ್ತಿನ ರಾತ್ರಿ ಮುಗಿಯೋದ್ನೇ ಕಾಯ್ತಾ ಇದ್ಲು.
ಮಾರನೇ ದಿನ ಅವಳು ಅನಿಕಾನ ಮೀಟ್ ಆಗ್ತಿದ್ದ ಹಾಗೆ ನೆನ್ನೆ ಶ್ಯಾಡೋ ಹೇಳಿದನೆಲ್ಲ ಅವಳಿಗೆ ತಿಳಿಸಿ ತನ್ನ ಮನ್ಸನ್ನ ಹಗುರ ಮಾಡ್ಕೊಂಡ್ಲು. ಸೀರಿಯಸ್ಲಿ, ನಿನ್ ಮಿಸ್ಟರ್ ಶ್ಯಾಡೋ ಆ ತರ ಹೇಳಿದ್ನಾ? ನಿಜಾನೇನೆ ಅಂತ ಅನಿಕಾ ಕೇಳಿದ್ಲು. ಅವಳು ಕೋಪದಲ್ಲಿ ಐಸ್ ಕ್ರೀಮ್ ತಿಂತ ಕೂತಿದ್ಲು. ನಾನವನನ್ನ ಒಳ್ಳೆ ಮನುಷ್ಯ, ನೀನ್ ಅವನ್ ಜೊತೆ ಚೆನ್ನಾಗಿ ಆರಾಮಾಗಿರ್ತೀಯ ಅಂತ ಅನ್ಕೊಂಡಿದ್ದೆ. ಬಟ್ ಅವ್ನ್ ನಿನ್ ಹತ್ರ ಈ ತರ ಎಲ್ಲ ಮಾತಾಡದ್ನ, ಇದನ್ನ ನನ್ ಕೈಲಿ ಒಪ್ಪಕ್ಕೆ ಆಗ್ತಾ ಇಲ್ಲ ಅಂತ ಅನಿಕಾ ಹೇಳಿದ್ಲು. ಅವತ್ತು ಬೆಳಗ್ಗೆ ದಿಶಾಗೆ ಅನಿಕಾ ಕಾಲ್ ಮಾಡಿ ಅವಳಿದ್ದ ಹೋಟೆಲ್ ಹತ್ರದಲ್ಲೇ ಇದ್ದ KFCಲಿ ಮೀಟ್ ಮಾಡೋಣ ಅಂತ ಹೇಳಿದ್ಲು. ದಿಶಾ ಅವಳ ಮುಂದ್ಗಡೆ ಇದ್ದ ಕಪ್ಪಿಂದ ಬಿಸಿ ಬಿಸಿ ಕ್ಯಾಪಚಿನೋ ಸಿಪ್ ಮಾಡ್ತಾ, ಅನಿಕಾ, ನೀನ್ ಈ ತರ ಹೇಳ್ಬೇಡ. ಆಫ್ಟರ್ ಆಲ್ ಅವ್ರು ನನ್ಗೋಸ್ಕರ ಸಿಕ್ಕಾಪಟ್ಟಿ ದುಡ್ಡು ಖರ್ಚು ಮಾಡಿದ್ದಾರೆ. ಅದು ಅಲ್ದೆ ಅವ್ರು ನನ್ನ ತುಂಬಾ ಚೆನ್ನಾಗಿ ಟ್ರೀಟ್ ಮಾಡ್ತಾರೆ ಅಂತ ಅಂದ್ಲು. ಅನಿಕಾ ಅವಳ ತಲೆಗೆ ಮುಟ್ಕಿ, ದಿಶಾ, ನೀನ್ ನಿಜವಾಗ್ಲೂ ದೊಡ್ಡ ಪೆದ್ದಿ. ಅವ್ನ್ ಡ್ರೈವ್ ಮಾಡ್ಬೇಕಾದ್ರೂ ಕೂಡ ಮಾಸ್ಕ್ ಹಾಕೋತಾನೆ. ನೀನ್ ಅವನ್ ಮುಖ ನೋಡೇ ಇಲ್ಲ ಅಂತಿದ್ಯಾ. ಇದ್ರ ಅರ್ಥ ಏನು? ಅವನಿಗೆ ಅವ್ನ್ ಯಾರು ಅಂತ ನಿನಗೆ ಗೊತ್ತಾಗೋದು ಇಷ್ಟ ಇಲ್ಲ ಅಂತ ತಾನೆ. ಬೈ ಚಾನ್ಸ್ ಫ್ಯೂಚರ್ ಅಲ್ಲಿ ನೀವಿಬ್ರು ಸಪರೇಟ್ ಆದ್ರಿ ಅನ್ಕೋ, ಆಗ್ಲೂ ಅವನು ನಿನ್ನಿಂದ ಆರಾಮಾಗಿ ದೂರ ಇರ್ಬೋದು. ಯಾಕಂದ್ರೆ ಅವ್ನ್ ಯಾರು ಅಂತಾನೆ ನಿನಗೆ ಗೊತ್ತಿರಲ್ವಲ್ಲ. ನಿಂಗೆ ನಾನ್ ಏನ್ ಹೇಳ್ತಾ ಇದೀನಿ ಅನ್ನೋದು ಅರ್ಥ ಆಗ್ತಾ ಇದ್ಯಾ? ದಿಶಾ ಮೂಡ್ ಯಾಕೋ ತುಂಬಾ ಕಾಂಪ್ಲಿಕೇಟೆಡ್ ಆಗಿತ್ತು. ಶ್ಯಾಡೋ ಅವಳ ಜೊತೆ ಬಿಹೇವ್ ಮಾಡ್ತಾ ಇದ್ದಿದ್ನ ನೆನಪು ಮಾಡ್ಕೊಂಡ್ರೆ, ಅವರ ಇಂಟಿಮೇಟ್ ಕ್ಷಣಗಳನ್ನ ನೆನೆಸ್ಕೊಂಡ್ರೆ ಅವಳಿಗೆ ಅವನು ಗೇ ಆಗಿರ್ಬೋದು ಅಂತ ಖಂಡಿತ ಅನಿಸ್ತಾ ಇರ್ಲಿಲ್ಲ. ಅವ್ನ್ ನಿನ್ನ ಹತ್ರ ಏನ್ ಹೇಳಿದ ಅಂದೆ? ಅವನಿಗೆ ನೀನ್ ಮಗು ಹೆತ್ಕೊಡ್ಬೇಕು ಅಂತನಾ ಅಂತ ಅನಿಕಾ ಮತ್ತೊಮ್ಮೆ ಕನ್ಫರ್ಮ್ ಮಾಡ್ಕೊಂಡ್ಲು. ಅದಕ್ಕೆ ದಿಶಾ ಹೌದು ಅಂತ ತಲೆ ಆಡ್ಸಿದ್ಲು. ಅಂದ ಹಾಗೆ ಅವ್ನ್ ಬೇರೆ ಯಾರನ್ನೂ ಇಷ್ಟಪಟ್ಟಿದ್ದ, ಆದ್ರೆ ಅವ್ರಿಗೆ ಮದುವೆ ಆಗಿದೆ ಅಂತ ಹೇಳಿದೆ ಅಲ್ವಾ ಅಂತ ಅನಿಕಾ ಮತ್ತೆ ಪ್ರಶ್ನೆ ಮಾಡಿದ್ಲು. ಅವಳು ಯಾಕೆ ಈ ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾಳೆ ಅಂತ ದಿಶಾಗೆ ಅರ್ಥ ಆಗದೆ ಹಾ ಹೌದು ಅಂತ ಅಂದ್ಲು. ಆದ್ರೆ ಅವ್ನ್ ತಾನ್ ಇಷ್ಟಪಟ್ಟಿದ್ದು ಹುಡ್ಗಾನ ಹುಡುಗಿನ ಅಂತ ಹೇಳಿಲ್ಲ ಅಲ್ವಾ ಅಂತ ಅನಿಕಾ ಮತ್ತೆ ಕೇಳಿದ್ಲು. ದಿಶಾ ಕನ್ಫ್ಯೂಸ್ ಆಗಿ ಹ್ಞೂ ಹೇಳಿಲ್ಲ ಅಂತ ಅಂದ್ಲು. ಅನಿಕಾ ತನ್ನ ಮುಂದೆ ಇದ್ದ ಟೇಬಲ್ಗೆ ಕೈಗುದ್ದಿ ಇಮಿಡಿಯೇಟ್ ಆಗಿ ಒಂದು ಡಿಸಿಷನ್ನಿಗೆ ಬಂದ್ಲು. ದಾಟ್ಸ್ ಇಟ್. ಅವನಿಗೆ ಮೋಸ್ಟ್ಲಿ ಅವನ ಮನ್ಸಲ್ಲೇ ನಂಗಿನ್ ಬೇರೆ ಯಾರನ್ನೂ ಇಷ್ಟಪಡಕ್ ಆಗಲ್ಲ ಅಂತ ಗೊತ್ತಾಗಿದೆ. ಅದ್ರ ಜೊತೆಗೆ ಅವನಿಗೊಂದ್ ಲವರ್ ಜೊತೆ ಇರಕ್ಕಾಗಲ್ಲ. ಅದಕ್ಕೆ ನೀನ್ ಕೇಳಿದಾಗ ಅವನು ಟಾಪಿಕ್ ಚೇಂಜ್ ಮಾಡಿದಾನೆ. ನಿಂಗ್ ಯಾವಾಗ್ಲೂ ಅವ್ನ್ ಯಾಕೆ ನಿನ್ನ ಅಷ್ಟೊಂದ್ ಚೆನ್ನಾಗಿ ಟ್ರೀಟ್ ಮಾಡ್ತಾನೆ ಅಂತ ಡೌಟ್ ಬರ್ತಿತ್ತಲ್ವಾ? ಅದ್ ಯಾಕೆ ಅಂದ್ರೆ ಅವನಿಗ್ ನಿನ್ನಿಂದ ಮಕ್ಳು ಬೇಕಾಗಿದೆ. ಅದ್ ಏನೇ ಆದ್ರೂ ಅವನ್ ಮನ್ಸಲ್ಲಿ ಬೇರೆ ಯಾರೋ ಇದ್ರು. ಸೊ ಅವನಿಗೆ ಬೇರೆ ಹುಡ್ಗಿನ ಮದುವೆ ಆಗಕ್ ಆಗ್ತಾ ಇಲ್ಲ. ಅವನಿಗ್ ನಿನ್ನ ನೋಡ್ದಾಗ ನೀನ್ ತುಂಬಾ ಮುದ್ದಾಗ್ ಅನ್ಸಿದ್ಯಾ, ಅಂಡ್ ನೀನು ಯಾವ್ದೋ ಆಂಗಲ್ ನಲ್ಲಿ ಅವನ್ ಲವರ್ ತರ ಕಂಡಿರ್ತೀಯ. ಈಗ ನನಗೆಲ್ಲ ಕ್ಲಿಯರ್ ಆಯ್ತು ಅಂತ ಅನಿಕಾ ಹೇಳಿದ್ಲು. ದಿಶಾಗೆ ಅವಳು ಹೇಳೋ ಕತೆನ ಕೇಳಿ ನಗ್ಬೇಕಾ ಅಳ್ಬೇಕಾ ಅಂತಾನೆ ಗೊತ್ತಾಗ್ಲಿಲ್ಲ. ಆಮೇಲೆ ಅವಳು ಲೋ ವಾಯ್ಸ್ ಅಲ್ಲಿ, ಅಂದ್ರೆ ನಾನ್ ನಿನ್ನೆ ಜಲಸ್ ಪಟ್ಕೊಂಡ್ ನರಳಿದ್ದು ಒಬ್ಬ ಗಂಡಸಿನ ಬಗ್ಗೆನಾ ಅಂತ ಅಂದ್ಲು. ಅನಿಕಾ ಸಿಂಪತಿ ತೋರ್ಸೋ ಹಾಗೆ ಅವಳ ತಲೆನ ಸವರ್ತಾ, ಪರವಾಗಿಲ್ಲ ಬಿಡು, ಅಟ್ಲೀಸ್ಟ್ ಅವನ ಹತ್ರ ತುಂಬಾ ದುಡ್ಡಿದೆ ಅಂತ ಅಂದ್ಲು. ದಿಶಾಗೆ ಅವಳ ಮಾತ್ ಕೇಳಿ ಏನ್ ಹೇಳ್ಬೇಕು ಅಂತಾನೆ ಗೊತ್ತಾಗ್ಲಿಲ್ಲ. ದಿಶಾ ದುಡ್ಡಿಗೋಸ್ಕರ ಶ್ಯಾಡೋ ಜೊತೆ ಇರ್ಲಿಲ್ಲ. ಅವನು ತೋರಿಸ್ತಾ ಇರೋ ಪ್ರೀತಿಗೆ, ಕನ್ಸನ್ಗೆ ಅವನ ಜೊತೆ ಇರ್ಲು. ಅನಿಕಾ ಹೇಳಿದ್ದೆಲ್ಲ ನಿಜ ಇರ್ಬೋದಾ ಅನ್ನೋ ಥಾಟ್ ತಲೆಗ್ ಬಂದಿದ್ದೆ ದಿಶಾ ಸ್ವಲ್ಪ ಸೀರಿಯಸ್ ಆದ್ಲು. ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಬೇಕು ಅಂದ್ರೆ ಈಗಲೇ ಪಾಕೆಟ್ ಎಫ್ಎಂ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿ ಮತ್ತು ಕೇಳಿ ಸೀಕ್ರೆಟ್ ಹಸ್ಬೆಂಡ್. ಅಪ್ಲಿಕೇಶನ್ ಡೌನ್ಲೋಡ್ ಮಾಡಲು ಡಿಸ್ಕ್ರಿಪ್ಷನ್ ನಲ್ಲಿರುವ ಲಿಂಕ್ ಅನ್ನು ಕ್ಲಿಕ್ ಮಾಡಿ.